ಕಿತ್ತಳೆ ಹಣ್ಣಿನ ಜ್ಯೂಸ್ ಕುಡಿಯಲು ಸ್ವಲ್ಪ ಹುಳಿ ಸಿಹಿಯ ಮಿಶ್ರಣವಾಗಿದ್ದು ರುಚಿಕರವಾಗಂತೂ ಇದ್ದೇ ಇರುತ್ತದೆ ಮತ್ತು ಮನಸ್ಸನ್ನು ಸದಾ ಸಂತೋಷಕರವಾಗಿರಿಸುತ್ತದೆ. 1 ಲೋಟ ತಾಜಾ ಕಿತ್ತಳೆ ರಸವು ನಿಮ್ಮ ಮನಸ್ಥಿತಿಯನ್ನ ಚುರುಕುಗೊಳಿಸುವುದಲ್ಲದೆ ದೇಹದ ಶಕ್ತಿವರ್ಧಕವಾಗಿ ಕೂಡ ಕೆಲಸ ಮಾಡುತ್ತದೆ. ನೀವು ಬೇಕಾದ್ರೆ ನಿಮ್ಮ ಬೆಳಗಿನ ಉಪಹಾರದೊಂದಿಗೆ ಸಹ ಇದನ್ನು ಸೇವಿಸಬಹುದು ಅಥವಾ ನಿಮ್ಮ ದೈಹಿಕ ಕಸರತ್ತಿನ ಸಂದರ್ಭದ ನಂತರವೂ ಇದನ್ನ ಕುಡಿಯಬಹುದು. ಇದೊಂದು ರಿಫ್ರೆಶ್ ಪಾನೀಯವಾಗಿರುವುದರ ಜೊತೆಗೆ ಕಿತ್ತಳೆ ರಸವು ಹಲವಾರು ಬಗೆಯ ದೇಹಕ್ಕೆ ಅವಶ್ಯವಿರುವಂತಹ ಜೀವಸತ್ವಗಳು, ಪೋಷಕಾಂಶಗಳು ಮತ್ತು ಅಗತ್ಯ ಖನಿಜಗಳನ್ನ ಹೇರಳವಾಗಿ ಹೊಂದಿದೆ. ಇದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಇದು ಆರೋಗ್ಯ ಮತ್ತು ಫಿಟ್ನೆಸ್ ಉತ್ಸಾಹಿಗಳಲ್ಲಿ ಬಹಳ ನೆಚ್ಚಿನದಾಗಿದೆ. ಇದು ಅಷ್ಟೊಂದು ಕಹಿ ಅಥವಾ ತುಂಬಾ ಸಿಹಿಯಾಗಿಲ್ಲದ ಕಾರಣ 1 ಲೋಟ ತಾಜಾ ಕಿತ್ತಳೆ ರಸವು ಕಹಿ ಸೋರೆಕಾಯಿ ಅಥವಾ ಆಮ್ಲ ರಸ ಕುಡಿಯುವವರಿಗಿಂತ ಹೆಚ್ಚು ಇದನ್ನೇ ಕುಡಿಯುವವರ ಸಂಖ್ಯೆ ಜಾಸ್ತಿ ಇರುವ ಸಾಧ್ಯತೆ ಇದೆ. ನೀವು ಕಿತ್ತಳೆ ಜ್ಯೂಸ್ಗೆ ಮಾರು ಹೋಗಿದ್ದರೆ ಈ ಎಲ್ಲ ಅದ್ಭುತ ಪ್ರಯೋಜನಗಳನ್ನ ನೀವು ತಿಳಿದಿರಲೇಬೇಕು. ಇಲ್ಲದಿದ್ದರೆ ನಿಮ್ಮ ದೈನಂದಿನ ಆಹಾರ ಕ್ರಮಕ್ಕೆ ಪ್ರತಿದಿನ 1 ಲೋಟ ಕಿತ್ತಳೆ ಹಣ್ಣಿನ ರಸವನ್ನ ಸೇರಿಸಿಕೊಳ್ಳಲು ಕೆಲವೊಂದು ಅಂಶಗಳು ಖಂಡಿತವಾಗಿಯೂ ನಿಮ್ಮನ್ನ ಪ್ರೇರೇಪಿಸುತ್ತವೆ. ಹಾಗಾದ್ರೆ ನೀವು ತಿಳಿದಿಲ್ಲದ ತಾಜಾ ಕಿತ್ತಳೆ ರಸದ ಕೆಲವು ಅದ್ಭುತ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಕಿತ್ತಳೆ ರಸದಲ್ಲಿ ಮೊದಲೇ ಹೇಳಿದಂತೆ ವಿಟಮಿನ್ ಸಿ ಅಂಶ ತುಂಬಿರುತ್ತದೆ. ಇದು ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಮತ್ತು ಶೀತ, ಜ್ವರ ಮತ್ತು ಇತರ ಉರಿಯೂತದ ಕಾಯಿಲೆಗಳಿಂದ ನಿಮ್ಮನ್ನ ಸದಾ ರಕ್ಷಿಸುತ್ತದೆ. ಅಷ್ಟೇ ಅಲ್ಲದೆ ಕಿತ್ತಳೆ ರಸವನ್ನ ಪ್ರತಿದಿನ ಕುಡಿಯುವುದರಿಂದ ನಿಮ್ಮ ಚರ್ಮಕ್ಕೆ ಅದ್ಭುತಗಳನ್ನ ಮಾಡಬಹುದು. ಏನೆಂದ್ರೆ ಕಿತ್ತಳೆ ರಸವು ತನ್ನಲ್ಲಿ ಉತ್ಕರ್ಷಣ ನಿರೋಧಕಗಳನ್ನ ಹೊಂದಿದೆ. ಕಿತ್ತಳೆ ರಸವು ತನ್ನಲ್ಲಿ ನಂಬಲಾಗದಷ್ಟು ಕಡಿಮೆ ಕ್ಯಾಲೋರಿಗಳನ್ನ ಹೊಂದಿರುತ್ತದೆ ಮತ್ತು ಕೊಬ್ಬನ್ನ ಶೂನ್ಯ ಪ್ರಮಾಣದಲ್ಲಿ ಹೊಂದಿರುತ್ತದೆ. ನೀವು ನಿಮ್ಮ ದೇಹದ ಹೆಚ್ಚುವರಿ 1 ಕಿಲೋ ಅಥವಾ 2 ಕೆಜಿಯಷ್ಟು ತೂಕವನ್ನ ಕಡಿಮೆ ಮಾಡಿಕೊಳ್ಳುವ ಕಡೆಗೆ ನೋಡುತ್ತಿದ್ದರೆ ತಾಜಾ ಕಿತ್ತಳೆ ರಸ ನಿಮಗೆ ಒಂದು ಅತ್ಯುತ್ತಮ ಆಯ್ಕೆಯಾಗಿದೆ. ಹೇಗಾದರೂ ಪೌಷ್ಟಿಕ ಆಹಾರ ತಜ್ಞರು ಸಾಮಾನ್ಯವಾಗಿ ಒಂದು ಕಿತ್ತಳೆ ಹಣ್ಣನ್ನ ಸೇವಿಸುವುದನ್ನ ಸಲಹೆ ಮಾಡ್ತಾರೆ. ಕಿತ್ತಳೆ ಹಣ್ಣನ್ನ ಜ್ಯೂಸ್ ಮಾಡಿ ಸೇವಿಸುವುದರಿಂದ ಉತ್ತಮವಾಗಿ ನಿಮ್ಮ ದೇಹದ ತೂಕವನ್ನ ಕಡಿಮೆ ಮಾಡಬಲ್ಲ ನಾರುಗಳು ಮತ್ತು ನಿಮ್ಮ ದೇಹಕ್ಕೆ ಸೇರಬಹುದು. ಸಂಪೂರ್ಣ ಕಿತ್ತಳೆ ಹಣ್ಣಿನ ಸೇವನೆಯು ಅಧಿಕ ಪ್ರಮಾಣದಲ್ಲಿ ನಿಮ್ಮ ದೇಹದಲ್ಲಿ ನಾರುಗಳನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದಂತಹ ಅನುಭವವನ್ನ ಉಂಟು ಮಾಡುತ್ತದೆ. ಹೀಗಿದ್ರೆ ಸ್ವಾಭಾವಿಕವಾಗಿ ಕಡಿಮೆ ಊಟ ಮಾಡುತ್ತೀರಿ ಮತ್ತು ಇದರಿಂದ ನಿಮ್ಮ ದೇಹವು ಸಾಮಾನ್ಯವಾಗಿ ಕಡಿಮೆ ತೂಕವನ್ನ ಹೊಂದಲು ಪ್ರಾರಂಭ ಮಾಡುತ್ತದೆ. ಇನ್ನು ಕಿತ್ತಳೆ ಹಣ್ಣಿನಲ್ಲಿರುವ ಕ್ಯಾಲ್ಸಿಯಂ ಅಂಶವು ಬಹಳ ಹಿಂದಿನಿಂದಲೂ ಆರೋಗ್ಯ ಪಂಡಿತರ ಸಹಾಯಕ್ಕೆ ಬಂದಿದೆ ಎಂಬುದು ತಿಳಿದಿರುವ ಸತ್ಯ. ಇದು ನಿಮ್ಮ ಮೂಳೆಯ ಆರೋಗ್ಯಕ್ಕೆ ನಂಬಲಾಗದ ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಆದರೆ ಆಂಟಿ ಇನ್ಫ್ಲಾಮೇಟರಿ ಗುಣಲಕ್ಷಣಗಳು ಗುರುತಿಸಿಕೊಂಡ ನೆರಿಂಗೆನಿನ್ ಮತ್ತು ಹೆಸ್ಪೆರಿಡಿನ್ ನಂತಹ ಫ್ಲೆವನೈಡ್ಗಳೊಂದಿಗೆ ಕಿತ್ತಳೆ ಹಣ್ಣು ಕೂಡ ತನ್ನ ಸಮೃದ್ಧತೆಯನ್ನ ಕಾಯ್ದುಕೊಂಡಿದೆ. ಈ ಅಂಶಗಳ ಕಾರಣದಿಂದ ನಿಮ್ಮ ದೇಹಕ್ಕೆ ಎದುರಾಗುವ ಸಂಧಿವಾತದ ನೋವನ್ನ ನಿವಾರಿಸಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಕಿತ್ತಳೆ ಹಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದ ಸಿಟ್ರೇಟ್ ಅಂಶ ಇದೆ. ಅಂದ್ರೆ ಕಿತ್ತಳೆ ರಸವನ್ನ ಕುಡಿಯುವುದರಿಂದ ಕಿಡ್ನಿಗಳಲ್ಲಿ ಕಲ್ಲುಗಳೆಂದು ಗುರುತಿಸಿಕೊಳ್ಳುವ ಕ್ಯಾಲ್ಸಿಯಂ ಆಕ್ಸಲೇಟ್ ರಚನೆಯು ಸ್ಥಗಿತಗೊಳ್ಳಲು ಇದು ಸಹಾಯ ಮಾಡುತ್ತದೆ ಮತ್ತು ಮೂತ್ರಪಿಂಡದ ಕಲ್ಲುಗಳಿಂದ ಉಂಟಾಗುವ ನೋವಿನಿಂದ ಸಹ ಪರಿಹಾರವನ್ನ ನೀಡುತ್ತದೆ. ಕಿತ್ತಳೆ ಹಣ್ಣುಗಳಲ್ಲಿ ಕಂಡುಬರುವ ಫೈಬರ್ ಮತ್ತು ಲಿಮಿನೈಡ್ ಸಂಯುಕ್ತಗಳು ಅಪಧಮನಿಗಳ ಗಟ್ಟಿಯಾಗುವಿಕೆಯನ್ನ ನಿಧಾನಗೊಳಿಸುತ್ತದೆ ಮತ್ತು ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಸಹ ತಕ್ಕ ಮಟ್ಟಿಗೆ ಕಡಿಮೆ ಮಾಡುತ್ತದೆ. ಇನ್ನು ಪೌಷ್ಟಿಕ ತಜ್ಞರು ಮತ್ತು ಆರೋಗ್ಯ ತಜ್ಞರು ನಿಮ್ಮ ಮನೆಯಲ್ಲಿ 1 ಲೋಟ ಕಿತ್ತಳೆ ರಸವನ್ನ ನೀವೇ ತಯಾರಿಸಿ ಕುಡಿಯಬೇಕೆಂದು ಶಿಫಾರಸು ಮಾಡ್ತಾರೆ. ಏಕೆಂದ್ರೆ ಇದು ತಾಜಾ ಮತ್ತು ಉತ್ತಮ ಗುಣಮಟ್ಟದ ಕಿತ್ತಳೆ ಹಣ್ಣಿನಿಂದ ಮಾಡಲ್ಪಟ್ಟಿದೆ ಎಂದು ಖಚಿತಪಡಿಸಿಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ. ಇನ್ನು ಒಂದು ವೇಳೆ ನೀವು ಮಧುಮೇಹಿಗಳಾಗಿದ್ದರೆ 1 ದಿನದಲ್ಲಿ ನೀವು ಎಷ್ಟು ಗ್ಲಾಸ್ ಕಿತ್ತಳೆ ರಸವನ್ನ ಯಾವುದೇ ಅನುಮಾನವಿಲ್ಲದೆ ಸೇವಿಸಬಹುದು ಎಂಬುದನ್ನ ಪರೀಕ್ಷಿಸಲು ಆಹಾರ ತಜ್ಞರನ್ನ ಸಂಪರ್ಕಿಸಲು ಯಾವಾಗಲೂ ಸಲಹೆ ನೀಡಲಾಗುತ್ತದೆ. ಮಲೆನಾಡ ಮಡಿಲಲ್ಲಿ ಈಗ
ಗೇರು ಬೆಳೆಯ ಸಂಭ್ರಮ ಆರಂಭವಾಗುತ್ತಿದೆ. ಗೇರು ಬೀಜ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಎಷ್ಟು ಉತ್ಕೃಷ್ಟವಾಗಿ ಕೆಲಸ ಮಾಡುತ್ತದೆಯೋ ಅಷ್ಟೇ ಪ್ರಮಾಣದ ಕೆಲಸವನ್ನ ಗೇರು ಹಣ್ಣು ಕೂಡ ಮಾಡುತ್ತದೆ. ಹೌದು, ರಸಭರಿತವಾಗಿರುವ ಸಿಹಿಯಾಗಿರುವ ಗೇರು ಹಣ್ಣು ದೇಹಕ್ಕೆ ಒಂದು ರೀತಿಯ ಶಕ್ತಿ ನೀಡುವ ಆಗರ ಎಂದರೆ ತಪ್ಪಾಗದು. ಯಥೇಚ್ಛವಾಗಿ ಪ್ರೋಟೀನ್, ವಿಟಮಿನ್, ಮಿನರಲ್ಸ್, ಕ್ಯಾಲ್ಸಿಯಂ, ಕಬ್ಬಿನಾಂಶ, ಜಿಂಕ್, ಮ್ಯಾಂಗ್ನೀಸ್ ಹೀಗೆ ಹಲವು ಬಗೆಯ ಉನ್ನತ ಗುಣಗಳನ್ನ ಅಡಕವಾಗಿರಿಸಿಕೊಂಡಿದೆ. ಬೇಸಿಗೆಯಲ್ಲಿ ದಾರಿಹೋಕರ ಬಾಯಾರಿಕೆ ತಣಿಸುವ ಹಣ್ಣಾಗಿ ಗೇರು ಹಣ್ಣು ಹೆಚ್ಚು ಪರಿಚಿತ. ಗೇರು ಹಣ್ಣಿನಲ್ಲಿ ಹಳದಿ, ಕೆಂಪು, ಕೇಸರಿ ಮಿಶ್ರಿತ ಕೆಂಪು ಹೀಗೆ ಬಗೆ ಬಗೆಯ ಬಣ್ಣಗಳಿವೆ. ಕಿಡ್ನಿ ಆಕಾರದಲ್ಲಿರುವ ಈ ಹಣ್ಣುಗಳ ತುದಿಯಲ್ಲಿ ಗೇರು ಬೀಜ ಬೆಳೆಯುತ್ತದೆ. ಮಾರುಕಟ್ಟೆಯಲ್ಲಿ ಬೇಡಿಕೆಯ ಪದಾರ್ಥವಾಗಿರುವ ಗೇರು ಬೀಜವನ್ನು ಕೊಯ್ದು ಹಣ್ಣನ್ನು ಬಿಸಾಕುವವರಿದ್ದಾರೆ. ಆದರೆ ನೆನಪಿಡಿ, ಗೇರು ಹಣ್ಣನ್ನ ಎಸೆಯುವ ಬದಲು ಸೇವಿಸಿ ನೋಡಿ. ದೇಹದಲ್ಲಿ ಅನೇಕ ಬದಲಾವಣೆಗಳನ್ನ ಕಾಣಬಹುದು. ಹಾಗಾದ್ರೆ ಈ ಹಣ್ಣಿನಿಂದ ಸಿಗುವ ಆರೋಗ್ಯಕಾರಿ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗೇರು ಬೀಜ ಮಾತ್ರವಲ್ಲ, ಗೇರು ಹಣ್ಣುಗಳು ದೇಹವನ್ನ ಸುರಕ್ಷಿತವಾಗಿಡಲು ನೆರವಾಗುತ್ತವೆ. ಗೋಡಂಬಿ ಹಣ್ಣುಗಳು ಪ್ರೋ ಆಂಥೋಸಯಾನಿನ್ಗಳೆಂದು ಕರೆಯಲ್ಪಡುವ ಸಂಯುಕ್ತಗಳನ್ನು ಹೊಂದಿರುತ್ತವೆ. ಇದು ಕ್ಯಾನ್ಸರ್ ಕೋಶಗಳ ಪುನರಾವರ್ತನೆಯನ್ನು ನಿಗ್ರಹಿಸುವ ಫ್ಲೇವನಾಲ್ಗಳ ವರ್ಗವಾಗಿದೆ. ಒಂದು ಬಾರಿ ಕ್ಯಾನ್ಸರ್ಕಾರಕ ಜೀವಕೋಶಗಳ ಬೆಳವಣಿಗೆ ಆರಂಭವಾದರೆ ಅದನ್ನು ತಡೆಯುವುದು ತುಸು ಕಷ್ಟದ ಕೆಲಸ. ಆದರೆ ಗೇರು ಹಣ್ಣುಗಳಲ್ಲಿರುವ ಕಾಪರ್, ಕ್ಯಾಲ್ಸಿಯಂ ಅಂಶಗಳು ಕ್ಯಾನ್ಸರ್ ಜೀವಕೋಶಗಳ ಬೆಳವಣಿಗೆಯನ್ನ ನಿಯಂತ್ರಿಸುತ್ತದೆ. ಆದ್ದರಿಂದ ಗೇರು ಹಣ್ಣುಗಳು ಸಿಕ್ಕಾಗ ತಿಂದು ಬಿಡಿ. ಇನ್ನು ಗೇರು ಹಣ್ಣುಗಳು ರಕ್ತ ಹೆಪ್ಪುಗಟ್ಟುವಿಕೆಗೆ ಮುಖ್ಯವಾದ ಕೊಬ್ಬಿನಾಮ್ಲಗಳ ಉತ್ಪಾದನೆಯನ್ನ ಹೆಚ್ಚಿಸುತ್ತದೆ. ಇದರಿಂದ ಹೃದಯದ ಆರೋಗ್ಯವನ್ನ ಉತ್ತಮವಾಗಿಟ್ಟುಕೊಳ್ಳಬಹುದು. ಅಲ್ಲದೆ ಗೇರು ಹಣ್ಣಿನಲ್ಲಿರುವ ವಿಟಮಿನ್ಗಳು ಹೃದಯದ ಬಡಿತವನ್ನ ಸಮತೋಲನದಲ್ಲಿರಿಸಿ ರಕ್ತದೊತ್ತಡವನ್ನ ನಿಯಂತ್ರಿಸುತ್ತದೆ. ಒಮ್ಮೆ ಗೇರು ಹಣ್ಣುಗಳ ರಸವನ್ನ ಹೀರಿದರೆ ಒತ್ತಡ ನಿವಾರಣೆಯಾಗುತ್ತದೆ. ಆದ್ದರಿಂದ ಸೀಸನ್ ನಲ್ಲಿ ಗೇರು ಹಣ್ಣನ್ನ ಸೇವಿಸಿ ಆರೋಗ್ಯಯುತವಾಗಿರಿ. ಇನ್ನು ಗೇರು ಹಣ್ಣುಗಳಲ್ಲಿರುವ ಜಿಂಕ್ ಮತ್ತು ಹಲವು ವಿಟಮಿನ್ಗಳು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆದರೆ ನೆನಪಿಡಿ, ಗೇರು ಹಣ್ಣುಗಳನ್ನ ತಿನ್ನುವಾಗ ಹಣ್ಣಿನ ಬುಡದ ಭಾಗವನ್ನ ಸೇವಿಸಬೇಡಿ. ಇದು ಗಂಟಲು ತುರಿಕೆಗೆ ಕಾರಣವಾಗುತ್ತದೆ. ಅಲ್ಲದೆ ಗೇರು ಹಣ್ಣಿನಲ್ಲಿರುವ ಸಮೃದ್ಧ ನೀರಿನಾಂಶ ದೇಹವನ್ನ ನಿರ್ಜಲೀಕರಣವಾಗದಂತೆ ತಡೆಯುತ್ತದೆ. ದೇಹವನ್ನ ರೋಗದ ವಿರುದ್ಧ ಹೋರಾಡಲು ಬಲಪಡಿಸುತ್ತದೆ. ಅಷ್ಟೇ ಅಲ್ಲದೆ ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿಯಿಂದ ದೇಹದ ತೂಕ ಹೆಚ್ಚಳ ಎಲ್ಲ ವಯಸ್ಸಿನವರಲ್ಲೂ ಕಾಡುತ್ತಿದೆ. ಇದಕ್ಕೆ ಹಲವು ರೀತಿಯ ಮನೆಮದ್ದು, ವೈದ್ಯರ ಔಷಧಿಗಳನ್ನ ಕಂಡುಕೊಂಡಿದ್ದಾರೆ. ಆದರೆ ಗೇರು ಹಣ್ಣಿನ ಸೇವನೆಯಿಂದ ದೇಹದ ತೂಕವನ್ನ ಕಳೆದುಕೊಳ್ಳಬಹುದು. ಕಡಿಮೆ ಕೊಲೆಸ್ಟ್ರಾಲ್ ಮಟ್ಟವನ್ನ ಹೊಂದಿರುವ ಗೇರು ಹಣ್ಣು ದೇಹದ ಬೊಜ್ಜಿನ ನಷ್ಟಕ್ಕೆ ನೆರವಾಗುತ್ತದೆ. ಜೊತೆಗೆ ದೇಹದ ತೂಕವನ್ನ ಸಮ ಪ್ರಮಾಣದಲ್ಲಿ ಕಾಯ್ದುಕೊಳ್ಳಲು ಸಹಕಾರಿಯಾಗಿದೆ. ಅಷ್ಟೇ ಅಲ್ಲದೆ ಗೇರು ಹಣ್ಣಿನಲ್ಲಿ ಸಮೃದ್ಧವಾಗಿರುವ ಕಬ್ಬಿನಾಂಶವು ದೇಹದಲ್ಲಿನ ಅನಿಮಿಯಾ ಸಮಸ್ಯೆಯನ್ನ ನಿವಾರಿಸಲು ಸಹಾಯ ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಅನಿಮಿಯಾ ಅಥವಾ ರಕ್ತದ ಕೊರತೆ ಸಮಸ್ಯೆ ಹೆಚ್ಚಾಗುತ್ತಿದೆ. ಇದರಿಂದ ಗರ್ಭ ಧರಿಸದೇ ಇರುವುದು, ಅನಿಯಮಿತ ಮುಟ್ಟು ಇಂತಹ ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ. ಇದಕ್ಕೆ ಗೇರು ಹಣ್ಣು ಉತ್ತಮ ಆಹಾರವಾಗಿದೆ. ಗೇರು ಹಣ್ಣಿನ ಜ್ಯೂಸ್ ಕೂಡ ಮಾಡಿ ನೀವು ಸೇವಿಸಬಹುದು. ಬೇಸಿಗೆಯ ಬಿಸಿಲಿಗೆ ತಣ್ಣನೆಯ ಪಾನೀಯದೊಂದಿಗೆ ದೇಹಕ್ಕೆ ಒಳ್ಳೆಯ ಆಹಾರ ಸಿಕ್ಕಂತಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.